ದಲ್ಲಿದೆ. ಮೊದಲ ಸಭೆ ನಡೆದದ್ದು ಜನವರಿ 17, 1946. ನಡೆದ ಸ್ಥಳ ಲಂಡನ್ನ ಚರ್ಚ್ ಹೌಸ್. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 15. ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5. ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 10. 5 ಕಾಯಂ ಸದಸ್ಯ ರಾಷ್ಟ್ರಗಳು ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್, ಅಮೆರಿಕ. ಇವುಗಳನ್ನು ಬಿಗ್ 5 ರಾಷ್ಟ್ರ ಎಂದು ಕರೆಯುತ್ತಾರೆ. ಪ್ರಸ್ತುತ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳು 2 ವರ್ಷಕ್ಕೊಮ್ಮೆ 5 ರಾಷ್ಟ್ರಗಳು ಸೇರ್ಪಡೆಯಾಗುತ್ತವೆ. ಜನವರಿ 1, 2010ರಿಂದ ಡಿಸೆಂಬರ್ 31, 2011ರವರೆಗೆ ಆಗಿರುವ 5 ಸದಸ್ಯ ರಾಷ್ಟ್ರಗಳೆಂದರೆ ಬೋಸ್ನಿಯಾ, ಬ್ರೆಜಿಲ್, ಗಬ್ಬಾನ್, ಲೆಬನಾನ್, ನೈಜೀರಿಯಾ. ಜನವರಿ 1, 2011ರಿಂದ ಡಿಸೆಂಬರ್ 31, 2012ರವರೆಗೆ ಆಗಿರುವ 5 ಸದಸ್ಯ ರಾಷ್ಟ್ರಗಳೆಂದರೆ ಕೊಲಂಬಿಯಾ, ಜರ್ಮನಿ, ಭಾರತ, ಪೋರ್ಚುಗಲ್, ದಕ್ಷಿಣ ಆಫ್ರಿಕಾ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಯುನೆಸ್ಕೋ. ಇದು ವಿಶ್ವದ ರಾಷ್ಟ್ರಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ವಾತಾವರಣವನ್ನು ಕಲ್ಪಿಸಲು ಸಹಕಾರಿಯಾಗಿದೆ ಹಾಗೂ ಜೀವನ ಮಟ್ಟ ಸುಧಾರಣೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಸಭೆಗೆ ಸಲಹೆ ಸೂಚನೆಗಳನ್ನು ನೀಡುತ್ತದೆ. ಈ ಮಂಡಳಿಯು ವಿಶ್ವಸಂಸ್ಥೆಯ 14 ವಿಶೇಷ ಸಂಸ್ಥೆಗಳೊಂದಿಗೆ ಸಹಕಾರ ಸಹಭಾಗಿತ್ವದ ಜವಾಬ್ದಾರಿಯನ್ನು ಹೊಂದಿದೆ. ಈ ಮಂಡಳಿಯ ಸದಸ್ಯರುಗಳ ಸಭೆ ಪ್ರತಿ ವರ್ಷ 2 ಬಾರಿ ನಡೆಯುತ್ತದೆ. ಈ ಸಭೆಯು 54 ಜನ ಸದಸ್ಯರನ್ನು ಒಳಗೊಂಡಿದ್ದು, ಪ್ರತಿ ಸದಸ್ಯ ರಾಷ್ಟ್ರದ ಅಧಿಕಾರಾವಧಿ 3 ವರ್ಷಗಳು. ಪ್ರತಿ ವರ್ಷ 1/3 ಅಂದರೆ 18 ಜನ ನಿವೃತ್ತಿ ಹೊಂದುತ್ತಾರೆ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ 1945ರಲ್ಲಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 54. ಆಯ್ಕೆಯ ವಿಧಾನ: ಸಾಮಾನ್ಯ ಸಭೆಯಿಂದ 3 ವರ್ಷಗಳ ಅವಧಿಗೆ 54 ರಾಷ್ಟ್ರಗಳನ್ನು ಈ ಮಂಡಳಿಗೆ ಆಯ್ಕೆ ಮಾಡಲಾಗುತ್ತದೆ. ಭಾರತವೂ ಕೂಡ ಏಷ್ಯನ್ ವಿಭಾಗದಲ್ಲಿ 11 ರಾಷ್ಟ್ರಗಳಲ್ಲಿ 1 ರಾಷ್ಟ್ರವಾಗಿ ಆಯ್ಕೆಯಾಗಿದೆ. ಪ್ರಸ್ತುತ ಅಧ್ಯಕ್ಷರು ಹೋ ಜೂನ್, 1 ವರ್ಷದ ಅಧಿಕಾರಾವಧಿ. ವಿಶ್ವಸಂಸ್ಥೆಯ ಸಚಿವಾಲಯ ಸ್ಥಾಪನೆ 1945. ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ನಗರ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಯಾಗಿ ಸಚಿವಾಲಯವು ಕಾರ್ಯನಿರ್ವಹಿಸುತ್ತದೆ. ಇದು ಪ್ರಧಾನ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಿದೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಗಳು ವಿಶ್ವಸಂಸ್ಥೆಯ ಸಚಿವಾಲಯದ ಮುಖ್ಯಸ್ಥರು. ಪ್ರಧಾನ ಕಾರ್ಯದರ್ಶಿಗಳ ಅಧಿಕಾರಾವಧಿ 5 ವರ್ಷಗಳು. ಪ್ರಧಾನ ಕಾರ್ಯದರ್ಶಿಗಳನ್ನು ಭದ್ರತಾ ಮಂಡಳಿಯ ಶಿಫಾರಸ್ಸಿನ ಮೇರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಆಯ್ಕೆ ಮಾಡುತ್ತದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ವಾಸ್ತವಿಕವಾಗಿ ವಿಶ್ವಸಂಸ್ಥೆಯ ಮುಂದಾಳು ಮತ್ತು ವಕ್ತಾರರಾಗಿರುತ್ತಾರೆ. ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಬಾನ್ ಕಿ ಮೂನ್. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ವಿಶ್ವಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳ ಮತ್ತು ವಿಶೇಷ ಸಂಸ್ಥೆಗಳ ಕಾರ್ಯಗಳಿಗೆ ಸಹಕರಿಸುತ್ತಾರೆ. ಧರ್ಮದರ್ಶಿ ಮಂಡಳಿ 2ನೇ ಮಹಾಯುದ್ಧದ ನಂತರ ಗೆದ್ದ ರಾಷ್ಟ್ರಗಳಲ್ಲಿ ವಿಜಯದ ಪ್ರದೇಶಗಳನ್ನು ಹಂಚಿಕೊಳ್ಳುವಲ್ಲಿ ಗೊಂದಲ ತೋರಿತ್ತು. ಈ ವಿವಾದದ ಪ್ರದೇಶಗಳ ಮೇಲ್ವಿಚಾರಣೆಗಾಗಿ ಸಮಿತಿಯನ್ನು ನೇಮಿಸಲಾಗಿತ್ತು. ಈ ಸಮಿತಿಯೇ ಧರ್ಮದರ್ಶಿ ಮಂಡಳಿ. ಇತ್ತೀಚೆಗೆ ಅಂತಹ ಪ್ರದೇಶದ ಜನರು ಸ್ವತಂತ್ರವಾಗಲು ಬಯಸಿದ್ದರಿಂದ
ಸ್ವಾತಂತ್ರ್ಯ ನೀಡಿದ್ದರಿಂದ ಧರ್ಮದರ್ಶಿ ಮಂಡಳಿಯ ಅವಶ್ಯಕತೆ ಇಲ್ಲ. ಪ್ರಸ್ತುತ ಇದು ನಿಷ್ಕ್ರಿಯವಾಗಿದ್ದರಿಂದ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಸಂಖ್ಯೆ 5 ಆಗಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಸ್ಥಾಪನೆ 1945. ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ನ ಹೇಗ್. ರಾಷ್ಟ್ರಗಳ ನಡುವೆ ಇರುವ ಬಿಕ್ಕಟ್ಟನ್ನು ಬಗೆಹರಿಸಲು ಇರುವ ಅತ್ಯುನ್ನತ ನ್ಯಾಯಾಲಯವೇ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ 15 ಮಂದಿ ನ್ಯಾಯಾಧೀಶರನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 9 ವರ್ಷದ ಅವಧಿಗೆ ಆಯ್ಕೆ ಮಾಡುತ್ತದೆ. ಇವರಲ್ಲಿ ಒಬ್ಬರನ್ನು ಅಧ್ಯಕ್ಷರಾಗಿಯೂ ಮತ್ತೊಬ್ಬರನ್ನು ಉಪಾಧ್ಯಕ್ಷರಾಗಿಯೂ ನೇಮಕ ಮಾಡಲಾಗುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡ್ನ ಹೇಗ್ನಲ್ಲಿರುವ ಪೀಸ್ ಪ್ಯಾಲೇಸ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತೀಯರು ಬೆನಗಲ್ ರಾಮರಾವ್ 1952 1953, ರಘುನಂದನ್ ಪಾಠಕ್ 1989 1991, ನಾಗೇಂದ್ರ ಸಿಂಗ್ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ 1973 88ರವರೆಗೆ, ಉಪಾಧ್ಯಕ್ಷರಾಗಿ 1976 79ರವರೆಗೆ, ಅಧ್ಯಕ್ಷರಾಗಿ 1985 1988ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ.